ಇಕೋ ಬೀಚ್ ಹೋಗಿದ್ವಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನೇ ಪ್ರೀತಿಯ ಮನೆ ಮಗಳು ಶರಣಮ್ಮ ಪೂಜಾರಿ ಮಾತಾಡ್ತಿರೋದು. ಇದು ಗೋಕರ್ಣದ ಸ್ಪೆಷಲ್ ಟ್ರಿಪ್ ನ ಪಾರ್ಟ್ 2 ಆಗಿರುತ್ತೆ. ಥರ್ಡ್ ಡೇ ಆಗಿರೋದ್ರಿಂದ ನಾನ್ ರೆಡಿ ಆಗಿದ್ದೆ, ಯಾಕಂದ್ರೆ ನಾವು ಬೇರೆ ಕಡೆ ಹೋಗ್ಬೇಕಂತ ಪ್ಲಾನ್ ಮಾಡಿದೇವಲ್ಲ, ಅದ್ರ ಸಲಕ್ಕೆ ಹೀಗೆ ರೆಡಿ ಆಗಿದ್ ನೋಡಿ. ರೆಡಿಯಾಗಿ ನಾವು ಬಂದೆ ನೋಡ್ರಿ. ಇಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿರೋ ಸಲುವಾಗಿ ಹೋಲತ್ತೀವಿ ನೋಡ್ರಿ. ಮಲ್ಕೊಂಡಿದ್ವಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಫಸ್ಟ್ ನಾವು ಬಂದಿದ್ದೆ ನಾಷ್ಟ ಮಾಡೋಣ ಅಂತೇಳಿ. ಸೊ ನಾಷ್ಟ ಮಾಡ್ಲಾಕ್ ಅಂತೇಳಿ ಬಂದಿದ್ದೆ ನೋಡ್ರಿ. ನಾಷ್ಟ ಅಂತೂ ಫುಲ್ ಮಸ್ತ್ ಆಗಿತ್ತು, ಯಾಕಂದ್ರೆ ನಮ್ಗೆ ಊಟ ಮಾಡಾದ್ಮೇಲೆ ಎನರ್ಜಿ ಬರುತ್ತೆ. ಸೊ ಅದ್ರ ಸಲುವಾಗಿ ನಾಷ್ಟದು ಮಾಡಿ ನೆಕ್ಸ್ಟ್ ನಾವು ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸಿಗೆ ನಾವು ಹೋಗ್ಲತ್ತೀವಿ ನೋಡ್ರಿ. ಫುಲ್ ಎಂಜಾಯ್ ಮಾಡ್ಕೋತಾ ಸಾಂಗ್ ಹಾಡ್ಕೋತಾ ಫುಲ್ ಲಾಂಗ್ ಡ್ರೈವ್ ಮಸ್ತ್ ಹೊಲತ್ತಿದ. ಫುಲ್ 4 ಜನ ಎಂಜಾಯ್ ಮಾಡ್ಕೋತಾ ಸಾಂಗ್ ಹಾಡ್ಕೋತಾ ಜಾಲಿಯಾಗಿ ಹೊಲತ್ತಿದ ನೋಡ್ರಿ. ಉಪ್ನ ಯಾವ ರೀತಿ ತಯಾರು ಮಾಡ್ತಾರ ಅಂತ ಅನ್ನೋದನ್ನ ನೋಡ್ದೆ ನೋಡ್ರಿ. ಸಾಂಗ್ ಎಲ್ಲಾ ಆಡಿ ಸುಸ್ತಾಗಿದ್ವಿಲ್ಲ. ಸೊ ಅದ್ರ ಸಲ ಎಳ್ನೀರ್ ಕುಡಿಯಮಂತೇಳಿ ಎಳ್ನೀರ್ ಕುಡಿಯೋ ಸಲಕ್ ಗಾಡಿ ಸ್ಟಾಪ್ ಮಾಡಿದೆ ನೋಡ್ರಿ. ಅದಾದ್ಮೇಲೆ ನಾವು ಬಂದಿದ್ದೆ ಇಕೋ ಬೀಚ್ಗೆ. ಇಕೋ ಬೀಚ್ ಅಂತ ಫುಲ್ ಮಸ್ತ್ ಆಗಿದ್ದಿತ್ತು ಅಂಡ್ ಕ್ಲೀನ್ ಅಂಡ್ ಸೂಪರ್ ಆಗಿತ್ತು. ಸೊ ನಾವ್ ಬಿ ಇಕೋ ಬೀಚ್ ದಾಗ ಫುಲ್ ಎಂಜಾಯ್ ಅದು ಮಾಡಿದ್ವಿ. ಎಂಜಾಯ್ ಅದು ಮಾಡಿ ಮತ್ ಬೇರೆ ಕಡೆ ಹೋಗೋದಿತ್ತು ಅಂತ ಹೇಳಿ ನಾವ್ ಹೊಂಟಿ ನೋಡ್ರಿ. ಸೊ ಅದ್ರ ಅಪೋಸಿಟ್ ಇರೋ ಗಾರ್ಡನ್ ನಾವ್ ಹೊಂಟಿ ನೋಡ್ರಿ. ಟಿಕೆಟ್ ತಗೊಂಡು ನಾವ್ ಒಳಗ್ ಹೋದೆ ನೋಡ್ರಿ. ಎಂಟ್ರಿ ಅಂತೂ ಫುಲ್ ಮಸ್ತ್ ಆಗಿದ್ದಿತ್ತು. ಗಾರ್ಡನ್ ಇನ್ ನಡ್ಕೋತ ಹೋಗೋದಿತ್ತು. ವಾವ್ ಫುಲ್ ಮಸ್ತ್ ಇದ್ದಿತ್ತು. ಸೊ ನಾವ್ ಅಲ್ಲಿ ಬಿಡ್ತೇವೆ, ಎಲ್ಲಾದ್ರೂ ಫೋಟೋ ತಗೋತೀವಿ. ಸರಿಯಾಗಿ ಕಾಣ್ತದ ಅಂತ ಅಲ್ಲೂ ಫೋಟೋ ಶೂಟ್ ಎಲ್ಲ ಮಾಡ್ಸ್ಕೊಂಡೆ. ಬಟ್ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗಂತೂ ಎಷ್ಟು ಜನ ಬಂದಿದ್ರಂದ್ರೆ ಅಲ್ಲಿ ಯಾವ್ದೇ ಹುಳಗಳು ಇದ್ದಿದ್ವು. ಸೊ ನೆಕ್ಸ್ಟ್ ನಾವಂತೂ ಫುಲ್ ಎಂಜಾಯ್ ಮಾಡಿ ಬಂದಿದ್ವಿ. ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಅಲ್ಲಿ ಯಾವ್ದೇ ಫೋಟೋ ಶೂಟ್ ಅದು ಬೆಸ್ಟ್ ಪ್ಲೇಸ್. ಸೊ ನೆಕ್ಸ್ಟ್ ನಾವ್ ಹೊರಗ್ ಬಂದ್ವಿ ನೋಡ್ರಿ. ಅದಾದ್ಮೇಲೆ ನೆಕ್ಸ್ಟ್ ಏನಾದ್ರು ತಿನ್ನೋಣ ಅಂತ ಕುಂತ್ವಿ. ಗೋಬಿ ಮಂಚೂರಿ ತಿಲ್ಲತ್ತೀವಿ ನೋಡ್ರಿ. ಗೋಬಿ ಮಂಚೂರಿ ಅದು ತಿಂದು ನೆಕ್ಸ್ಟ್ ನಮ್ದು ಬೇರೆನೆ ಪ್ಲಾನ್ ಆಗಿರೋದ್ರಿಂದ ಹೋಗ್ಬೇಕಾಗಿತ್ತು. ಸೊ ನಾವಂತೂ ಫುಲ್ ಲಾಂಗ್ ಡ್ರೈವ್ ಹೋಗ್ತಾ ಇದ್ವಿ ನೋಡ್ರಿ, ಎಂಜಾಯ್ ಮಾಡ್ಕೋತಾ. ಅದಾದ್ಮೇಲೆ ನಾವ್ ಹೋಗ್ಬೇಕು ಅನ್ಕೊಂಡಿರೋ ಪ್ಲೇಸ್ ಕಂತೂ ಗೂಗಲ್ ಮ್ಯಾಪ್ ನ ಕೇಳ್ಕೊಂಡು ಹೋಗ್ತಾ ಇದೀವಿ. ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ದಾಗ ಇದ್ದಿದೆ. ಅಂತೂ ನಾವ್ ಬಂದ್ ರೀಚ್ ಅದ ನೋಡ್ರಿ. ನಾವು ಬೋಟಿಂಗ್ ಅಂತ ಬಂದಿದ್ವಿ. ಸೊ ಫುಲ್ ಎಂಜಾಯ್ ಮಾಡಿದ್ವಿ. ಎಷ್ಟಾಗುತ್ತೋ ಅಷ್ಟು ಜಾಲಿ ಆಗಿದ್ವಿ. ಅದಾದ್ಮ್ಯಾಗ ಸ್ವಿಮ್ ಮಾಡ್ಬೇಕಂತಂದ್ರು. ನಮಗಂತೂ ಮೊದ್ಲೇ ಸ್ವಿಮ್ಮಿಂಗ್ ಬರಲ್ಲ. ಫಸ್ಟಿಗೆಲ್ಲ ಅಂಜಿಕೆ ಬಂತು. ಬಟ್ ಅವ್ರು ನಮ್ ಸೇಫ್ಟಿಗೋಸ್ಕರ ಎಲ್ಲಾ ಕರೆಕ್ಟ್ ಇದು ಮಾಡ್ತಾ ಇದ್ರು, ನಮಗ್ ಕೇರ್ ಎಲ್ಲ ಮಾಡ್ಲತ್ತಿದ್ರು. ಅದಾದ್ಮ್ಯಾಗ ಎಲ್ಲೋದ್ರು ನಾವಂತೂ ತಿನ್ನೋದೇ ಬಿಡಲ್ಲ. ಸೊ ತಿಂತಾ ಇದ್ವಿ ಅದು ಇದು. ನೇಚರ್ ನ ನೋಡ್ಕೋತಾ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ. ನಾನಂತೂ ಫುಲ್ ರೆಡಿ ಆಗಿದ್ದೆ, ಯಾವಾಗ ನೀರೊಳಗ್ ಬೀಳ್ತೀನಪ್ಪ ಅಂತೇಳಿ. ಈ ಪ್ಲೇಸ್ ದಾಗ ಕಾಂತಾರ ಮೂವಿ ಶೂಟ್ ಮಾಡ್ಯಾರ ಅಂತ ನೋಡ್ರಿ ಇಲ್ಲಿ. ನಾನಂತೂ ಫುಲ್ ರೆಡಿ ಆಗಿದ್ದೆ ರೀ. ಫಸ್ಟಿಗೆಲ್ಲ ಸರಗಿ ಅನಿಸ್ತ್ರಿ, ಬಟ್ ಆಮೇಲೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ನಾನು ದೇವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂದೆ. ಬೇಡ, ನಾ ಅವ್ರ ಮಟ್ಟಕ್ ನಾವ್ ಇಳಿಯೋದ್ ಬೇಡ ಅಂತ ನಾನು ಎಷ್ಟೋ ತಡ್ದೆ ಅಣ್ಣ. ನಾನು ಒಂದ್ಸಾರ ಹೇಳ್ತಾ ಇದ್ದೀನಿ, ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರ ಅದಾದ್ಮ್ಯಾಗ ಹೊರಗ್ ಬಂದೆ ನೋಡ್ರಿ. ಮತ್ತೆ ಅಲ್ಲೊಂದ್ 2-3 ಫೋಟೋದ ತೆಕ್ಕೊಂಡೇವ್ ನೋಡ್ರಿ. ನಮ್ಮನ್ನ ಕರ್ಕೊಂಡೋಗಿ ಫುಲ್ ಎಂಜಾಯ್ ಮಾಡಿಸಿ ಜಾಲಿ ಮಾಡ್ಸಿ ಕರ್ಕೊಂಡ್ ಬಂದ್ರು. ಮತ್ತೆ ಬೋಟ್ ನಲ್ಲಿ ಫುಲ್ ಮಜಾ ಮಾಡಿದ್ವಿ, ಎಂಜಾಯ್ ಮಾಡಿದ್ವಿ. ಇಡೀ ಅಂತೂ ಫುಲ್ ನನ್ನ ಲೈಫ್ ದಾಗೆ ಮರಿಲಕ್ ಸಾಧ್ಯನೇ ಇಲ್ಲ. ಫುಲ್ ಅಷ್ಟು ಬ್ಯೂಟಿಫುಲ್ ಮೆಮೊರೀಸ್ ನ ಕಲೆಕ್ಟ್ ಮಾಡಿ ಕೊಟ್ಟಿತ್ತು. ಸೊ ಮೋಸ್ಟ್ ಬ್ಯೂಟಿಫುಲ್ ಅಂಡ್ ಮೆಮೊರೇಬಲ್ ಡೇ ಆಗಿತ್ತು. ಫುಲ್ ಎಂಜಾಯ್ ಮಾಡಿದೆ. ಅದಾದ್ಮೇಲೆ ನಮ್ ರೂಮ್ ಕಡೆಗೆ ನಾವು ಹೋಗ್ಬೇಕಂತ ಸಮಯ ಬಂದಿತ್ತು. ಸೊ ಅದ್ರ ಸಲಕ್ ಮತ್ತೆ ನಮ್ ರೂಮ್ ಕಡೆಗೆ ನಾವು ಹೊಂಟಿವಿ ನೋಡ್ರಿ. ಅಂಡ್ ಸೊ ಎಲ್ಲ ಎಂಜಾಯ್ ಮಾಡಾದ್ಮೇಲೆ ನೆಕ್ಸ್ಟ್ ನಮ್ಗಂತೂ ಹೊಸಲತ್ತಿತ್ತು. ಸೊ ಅದ್ರ ಸಲಕ್ಕೆ ದಾಸೋಗ ಅಂತ ಬಂದಿದ್ವಿ. ಮತ್ತೆ ಯಾವಾಗ ಬಿ ಪ್ರತಿಯೊಂದು ಅನ್ನದ ಅಗಳ ಮೇಲೆ ಬಿ ನಾವ್ ತಿನ್ನೋ ಹೆಸರು ಬರ್ದಿರ್ತಂತೆ. 100% ನಿಜಾನೇ. ಯಾಕಂದ್ರೆ ಪ್ರತಿ ಸತಿ ಫಸ್ಟ್ ಪಂತಿಗಿರ ಕುಂದಿರ್ತಿ, ಇಲ್ಕ ಲಾಸ್ಟ್ ಪಂತಿಗಿರ ಬರ್ತಿದ್ವು. ಸೊ ದೇವ್ರ ಪ್ರಸಾದನ ತಗೊಂಡು ನಮ್ ರೂಮ್ ಕಡೆಗೆ ನಾವ್ ಬಂದ್ವಿ. ಅದಾದ್ಮೇಲೆ ಬೀಚ್ ನ ನೋಡ್ಬೇಕು ಅಂತ ನನ್ ಡ್ರೀಮ್ ಆಗಿತ್ತು. ಸೊ ಆ ಡ್ರೀಮ್ ಫುಲ್ಫಿಲ್ ಆದ್ಮೇಲೆ ಮತ್ತೊಂದ್ ಡ್ರೀಮ್. ಸೊ ಆ ಡ್ರೀಮ್ ನಾನು ಫುಲ್ಫಿಲ್ ಮಾಡ್ಕೊಳಕ್ ಹೋದೆ. ನೈಟ್ ಟೈಮ್ ಅಲ್ಲಿ ಬೀಚ್ ನೋಡ್ಬೇಕನ್ನೋ ಡ್ರೀಮ್ ನ ಫುಲ್ಫಿಲ್ ಮಾಡೋ ಸಲುವಾಗಿ ನಾನು ನಮ್ಮ ಅಕ್ಕ ಇಬ್ರು ಹೋಗ್ಲತ್ತಿ ನೋಡ್ರಿ ಬೀಚಿಗೆ. ಸೊ ಬಂದ್ಮ್ಯಾಗ ರೆಡಿ ಅದು ಆಗಿ ನಾವು ರೆಡಿ ಆಗಿ ನೋಡ್ರಿ ಬೀಚಿಗೆ ಹೋಗೋ ಸಲಕ. ನಮ್ ರೂಮ್ ನಿಂತ ಒಂದ್ 5 ನಿಮಿಷ ನಡ್ಕೋತ ಹೋದ್ರೆ ಬೀಚ್ ಬರ್ತಿತ್ತು. ಸೊ ನಾನು ನಮ್ಮ ಅಕ್ಕ ಇಬ್ರು ನಡ್ಕೋತ ಹೋಗ್ಲತ್ತಿ ನೋಡ್ರಿ ಗೋಕರ್ಣ ಬೀಚಿಗೆ. ಅಲ್ಲಿ ಹೋಗಿ ಕುಂತಿದ್ವಿ. ಫುಲ್ ಪೀಸ್ ಆಫ್ ಮೈಂಡ್. ವಾವ್ ಸೂಪರ್ ಮಸ್ತ್ ಇದ್ದಿತ್ತು. ಫುಲ್ ಎಲ್ಲಾ ಸೈಲೆಂಟ್ ಆಗಿ ಸರಿಯಾಗಿದ್ದಿತ್ತು. ಸೊ ತಿನ್ನಕ್ ಏನಾದ್ರು ತಗೋಣ ಬೀಚ್ ಹತ್ರ ಅಂತ ಹೇಳಿ ತಿನ್ನೋದಕ್ಕೆಲ್ಲ ತಗೊಂಡ್ವಿ ನೋಡ್ರಿ. ಎಲ್ಲ ತಗೊಂಡು ಬೀಚ್ ಹತ್ರ ಹೋಗಿ ತಿನ್ಕೋತ ಸೈಲೆಂಟ್ ಪೀಸ್ ಮೈಂಡ್ ನಿಂತ ಕುಂತ್ವಿ. ವಾವ್ ಆ ಮೂಮೆಂಟ್ ಅಂತೂ ಫುಲ್ ಲೈಫ್ ದಾಗೆ ಮರೆಯೋಕಾಗಲ್ಲ, ಅಷ್ಟು ಮಸ್ತ್ ಇತ್ತು. ಅಂಡ್ ನನ್ ಡ್ರೀಮ್ ಅಂತೂ ಫುಲ್ಫಿಲ್ ಆಯ್ತು. ಸೊ ಭವಾನಿ ಅಕ್ಕ ಎಷ್ಟು ಥ್ಯಾಂಕ್ಸ್ ಇದ್ರು. ಥ್ಯಾಂಕ್ ಯು ಸೋ ಮಚ್ ಅಕ್ಕ.
ಇಷ್ಟ ಸಪೋರ್ಟಿವ್ ಆಗಿದ್ದಕ್ಕ. ಬಟ್ ಒಂದು ಫುಲ್ ಮಸ್ತ್ ಆಗಿತ್ತು. ಮತ್ತೆ ಇನ್ನೊಂದು ಡ್ರೀಮ್ ಅಂದ್ರೆ ಬೀಚ್ ಹತ್ರ ಕುಂತ ಐಸ್ ಕ್ರೀಮ್ ತಿನ್ನೋದು, ಅದನ್ನು ಫುಲ್ಫಿಲ್ ಆಯ್ತು. ಸೊ ಆಲ್ಮೋಸ್ಟ್ ಆಲ್ ನನ್ನ ಡ್ರೀಮ್ ಎಲ್ಲ ಫುಲ್ಫಿಲ್ ಆಗಿತ್ತು. ಸೊ ಇದಾಗಿತ್ತು 3ನೇ ದಿನದ ಹೊನ್ನಾವರ ಸ್ಪೆಷಲ್ ಮಿನಿ ಲಾಗ್. ಮತ್ತೆ ಸಿಗುವ ಮುಂದಿನ ಸ್ಪೆಷಲ್ ಲಾಗ್ ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಂದ್ವಿ ನೋಡ್ರಿ.